ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಟಾಪ್ 4 ಕ್ರಿಕೆಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಎಲ್ಲರೂ ಕೂಡ ಏನಪ್ಪ ಅಪ್ಡೇಟು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇ ಅಪ್ಡೇಟು ಬಂದು ಶಮಿ ಅವರು ಪ್ರಾಕ್ಟೀಸ್ನ ತಯಾರಿ ಶುರು ಮಾಡ್ಕೊಂಡ್ರೆ ಅಂತ ಹೇಳಬೇಕು. ಅವರು ಚಾಂಪಿಯನ್ಸ್ ಟ್ರೋಫಿ ಆಡ್ತಾರೆ, ಆ ಟ್ರೋಫಿ ಆಡ್ತಾರೆ ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಆದರೆ ಯಾವುದೇ ರೀತಿ ಟ್ರೋಫಿ ಆಡೋಕ್ಕೆ ಹೋಗೋದು ಅಂತ ಹೇಳ್ತೀನಿ. ಯಾಕಂತಂದರೆ ಅವ್ರದ್ದು ಲಾಸ್ಟ್ ಸೀರೀಸ್ ಬಂದು ಆಗಿದ್ದು ಓಡೆ ವರ್ಲ್ಡ್ ಕಪ್ ಅಂತ ಹೇಳಬೇಕು. ಅದು ಬಿಟ್ಟರು ಅಂತ ಯಾವುದೇ ರೀತಿ ಮ್ಯಾಚ್ ಕೂಡ ಆಡಿಲ್ಲ. ಆ ಕಾರಣದಾಗಿ ಶಮಿ ಅವರು ಚಾಂಪಿಯನ್ಸ್ ಟ್ರೋಫಿ ಆಡಿದ್ರೆ ಆದರೆ ಪ್ರಾಕ್ಟೀಸ್ನ ಮಾಡ್ತಾರೆ ಅಂತ ಹೇಳ್ಬೇಕು. ಯಾಕಂದರೆ IPLಗೋಸ್ಕರ ತಯಾರಿ ಮಾಡ್ಕೊತಾರೆ ಶಮಿ ಅವರು ಅಂತ ಹೇಳ್ಬೇಕು. ಇನ್ನು ಏನಾದವರ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಯಾವಾಗಪ್ಪ ಅಂತಂದರೆ IPL ಮುಗಿದ ಮೇಲೆ ಅವರು ಕಂಬ್ಯಾಕ್ ಆಗುತ್ತೆ ಅಂತ ಹೇಳಬೇಕು. ಚಾಂಪಿಯನ್ ಟ್ರೋಫಿಗೆ ಶಮಿ ಅವರು ಹೋಗೋದಿಲ್ಲ. ಒಟ್ಟಾರೆ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಶಮಿ ಅಂತ ಹೇಳಬೇಕು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ಯಜ್ವೇಂದ್ರ ಚಾಲು ಅವ್ರದ್ದು ಡೈವರ್ಸ್ ಆಗ್ತಿದೆ, ಅದಾಗ್ತಿದೆ ಅಂತ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತ ಹೇಳಬೇಕು. ಮತ್ತು ಯಾಕಂತಂದರೆ ಅವರಿಬ್ಬರು ಕೂಡ ಅನ್ಫಾಲೋ ಹೊಡೆದಾರೆ ಅಂತ ಹೇಳಬೇಕು. ಮತ್ತು ಸ್ಟೋರಿ ಕೂಡ ಹಾಕಿದ್ದಾರೆ. ನಮ್ಮ ಯಜ್ವೇಂದ್ರ ಚಾಲು ನೋಡ್ತಿರ್ಬೋದು, ಫೋಟೋದಲ್ಲಿ ಕಾಣ್ತಾರೆ. ಸ್ಟೋರಿ ಕೂಡ ಹಾಕಿದ್ದಾರೆ ಯಜ್ವೇಂದ್ರ ಚಾಲು ಅವರು. ಈಗೇನೋ ಗೊತ್ತಿಲ್ಲ, ಟ್ರಿಗರ್ಸ್ಗಳು ಸುಮಾರು ಜನ ಬ್ರೇಕಪ್ ಆಗ್ತಿದ್ದಾರೆ. ಯಾರಪ್ಪ ಅಂತಂದರೆ ಆಲ್ರೆಡಿ ಗೊತ್ತಿರ್ಬೋದು. ದಿನೇಶ್ ಕಾರ್ತಿಕ್ ಆಗಿದ್ದಾರೆ, ಶಮಿ ಆಗಿದ್ದಾರೆ, ಹಾರ್ದಿಕ್ ಪಾಂಡ್ಯ ಆಗಿದ್ದಾರೆ. ಇವ್ರು 3 ಜನ ಆಲ್ರೆಡಿ ಬ್ರೇಕಪ್ ಆಗಿ ಡೈವರ್ಸ್ ಆಗಿ ಎಲ್ಲ ಆಗಿ ಅವ್ರ ಲೈಫಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಂತ ಹೇಳಬೇಕು. ಅದೇ ರೀತಿ ನಮ್ಮ ಚಾಲನ್ನು ಕೂಡ ಕಮ್ ಬ್ಯಾಕ್ ಮಾಡಲಿ, ಚಾಲನ್ನ ಕೂಡ ಅಂತಲೇ ಹೇಳ್ತೀನಿ ಗುರು. ಇನ್ನು ಇದೇ ರೀತಿ ಕಮ್ ಬ್ಯಾಕ್ ಮಾಡ್ಕೊಂಡು ನಮ್ಮ ಟೀಮ್ ಇಂಡಿಯಾಕ್ಕೆ ಬೇಗ ಬರಬೇಕು. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರು ಅವ್ರದ್ದು ಡೈವರ್ಸ್ ಆದ ನಂತರ ಅವರು ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ರು. ಈಗ ಚಾಲ್ ಅವ್ರದ್ದು ಕೂಡ ಡೈವರ್ಸ್ ಆಗ್ತಿದೆ ಆಲ್ರೆಡಿ ಆಗ್ದಂಗೆ ಅಲ್ಲೇ. ಯಾಕಂದರೆ ಇಬ್ಬರು ಕೂಡ ಅನ್ಫಾಲೋ ಮಾಡಿದ್ದಾರೆ ಮತ್ತು ಸ್ಟೋರಿ ಕೂಡ ಹಾಕಿದ್ದಾರೆ ಚಾಲಣ್ಣ ಅವರು. ನಾವು ಇನ್ನು ಮುಂದೆ ಅಷ್ಟಕ್ಕಷ್ಟೇ ಕಚ್ಚಾ ಪಿಚ್ಚೆ ಅಂತ ಹಾಕಿದ್ದಾರೆ ಯಜ್ವೇಂದ್ರ ಚಾಲ್ ಅವರು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು IPLಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ಹೇಳಬೇಕು. ಅಂತ ಅಂದರೆ GT ತಂಡದ ಪ್ಲೇಯರ್ಸ್ಗಳಿಗೆ ಸ್ಕ್ಯಾಮ್ ಆಗಿದೆ ಅಂತ ಹೇಳಬೇಕು. ಗಿಲ್ ಆಗಿರ್ಬೋದು, ರುದಿಮಾ ಸಹ ಇವರೆಲ್ಲರೂ ಕೂಡ ಸ್ಕ್ಯಾಮ್ ಆಗಿದೆ ಅಂತ ಹೇಳಬೇಕು. ಯಾಕಂತಂದರೆ ಇವರು ಯಾವುದೋ ಒಂದು ರಿಲೇಟೆಡ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಮೌಂಟ, ಇದು ಸ್ಕ್ಯಾಮ್ ಮಾಡಿದೆ ಅಂತ ಹೇಳಬೇಕು. ಯಾಕಂದರೆ ಇವರು ಅಮೌಂಟ್ ಎಲ್ಲ ಹಾಕಿಸ್ಕೊಂಡು ಯಾರೋ ಹೆಂಗಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಬೇಕು. ಅವನು ದುಡ್ಡೆಲ್ಲ ಎತ್ಕೊಂಡು ಅಮೌಂಟಲ್ಲಿ ತಗೊಂಡು ಹೋಗಿದೆ ಅಂತ ಹೇಳಬೇಕು. ಈಗ ಅದ್ರ ರಿಲೇಟೆಡ್ ಗುಜರಾತಲ್ಲಿ ಕೇಸ್ ನಡೆಸಿದೆ ಅಂತ ಹೇಳಬೇಕು. ಇವ್ರದ್ದು ಅಮೌಂಟ್ ಇವ್ರಿಗೆಲ್ಲ ಗಿಲ್ಗೆಲ್ಲ 1 ಕೋಟಿ ಅವೆಲ್ಲ ಲೆಕ್ಕಕ್ಕೆ ಅಂತ ಹೇಳ್ತೀನಿ. ನಮಗೆ ಯಾಕಂದರೆ 1 ಕೋಟಿ ಅಂದರೆ ಲೈಫೇ ಸೆಟಲ್ ಗುರು. ನಾವು ಲೈಫಲ್ಲೆಲ್ಲ ದುಡಿಯೋದೆಲ್ಲ 1 ಕೋಟಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಬೇಕು. ಅವ್ರಿಗೆ 1 ಕೋಟಿ ಎಲ್ಲ ಕಾಮನ್ ಲೆಕ್ಕಕ್ಕೆ ಬರೋಲ್ಲ, ಅವ್ರೇನು ಇದಾಗಿರಕ್ಕಲ್ಲ. ಆದರೂ ಕೂಡ ಸ್ಕ್ಯಾಮ್ ಆಗಿರೋ ಕಾರಣದಾಗಿ IPL ಸ್ಕ್ಯಾಮ್ ಆಗಿರೋ ಕಾರಣದಾಗಿ IPL GT ತಂಡದ ಕೆಲವೊಂದಷ್ಟು ಪ್ಲೇಯರ್ಸ್ಗಳ ಮೇಲೆ ಸ್ಕ್ಯಾಮ್ ಆಗಿರೋ ಕಾರಣದಾಗಿ ಇವರು ಕೇಸ್ ಹಾಕಿದ್ದಾರೆ ಅಂತ ಹೇಳಬೇಕು. ಆ ಕೇಸಲ್ಲಿ ಕಂಡು ಹಿಡಿತಾರ ಬಿಡ್ತಾರ ಗೊತ್ತಿಲ್ಲ. 1 ಕೋಟಿ ಎಲ್ಲ ಸಾಮಾನ್ಯವಾಗಿ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳ್ತೀನಿ. ಏನು ಥರ ಕನ್ಸ ಕಮೆಂಟ್ ಮಾಡಿ, ನಿಮ್ಗೆ ಏನಾರ 1 ಕೋಟಿ ಸಿಕ್ಕಿತ್ತು ಅಂದರೆ ಏನು ಮಾಡ್ತಾರೆ ಅಂತ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಮತ್ತು ನಮ್ಮ DCP ಸಿರಾಜ್ ಅವರು ಕೂಡ 100 ವಿಕೆಟ್ನ ತೆಗೆದಾರೆ ಟೆಸ್ಟ್ ಕೆರಿಯರಲ್ಲಿ ಅಂತ ಹೇಳಬೇಕು. ಇದೇ ರೀತಿ ಟೀಮ್ ಇಂಡಿಯಾ ಕೂಡ ಅವ್ರು ಚೆನ್ನಾಗಿ ಪ್ರದರ್ಶನ ನೀಡಲಿ. ಇನ್ನು ಮುಂದೆ ಅವ್ರೇನು ಫೈನಲ್ಗೆ ಹೋಗೋದಿಲ್ಲ. ಯಾಕಂದರೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಫೈನಲ್ ಫಿಕ್ಸ್ ಆಗೋಯ್ತು. ಇನ್ನು ಶ್ರೀಲಂಕಾ ಆದ ನಂತರ ಶ್ರೀಲಂಕಾ ಆಸ್ಟ್ರೇಲಿಯಾ ಮ್ಯಾಚ್ ಆದ ನಂತರ ಫೈನಲ್ ಮ್ಯಾಚ್ ಇರುತ್ತೆ WCC ಅಂತ ಹೇಳಬೇಕು. ಸಿಗೋಣ ನೆಕ್ಸ್ಟ್ ಒಳ್ಳೆ ತಡ. ಬಾಯ್, ನಮಸ್ಕಾರ.